ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ 700 ಸ್ಕ್ವೇರ್ ಫೀಟಲ್ಲಿ ಗ್ರೌಂಡು ಫಸ್ಟು ಕಟ್ಟಿರುವಂಥ ಮನೇನ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ, ಗ್ರೌಂಡು ಫಸ್ಟ್ ಕಟ್ಟಿದ್ದಾರೆ. 700 ಸ್ಕ್ವೇರ್ ಫೀಟ್ ಇದು ಟೋಟಲಿ. ಡೈಮೆನ್ಷನ್ನು 17ವರೆಗೆ 40, ಅಂದರೆ ನಿಮಗೆ ಟೋಟಲ್ ಮಾಡಿದ್ರೆ 700 ಸ್ಕ್ವೇರ್ ಫೀಟ್ ಬರುತ್ತೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಇದರಲ್ಲಿ ಬೋರ್ವೆಲ್ ಕೂಡ ಇದೆ. ನಿಮಗೆ ಬೋರ್ವೆಲ್ ಇದೆ ಈ ಮನೆಯಲ್ಲಿ. ನೀರಿಗೇನು ಪ್ರಾಬ್ಲಮ್ ಇಲ್ಲ. ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ. ಬನ್ನಿ ಹಾಗಾದರೆ ಇವಾಗ ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಒಂದು ಸಂಪು, ಒಂದು ಬೋರ್ವೆಲ್. ನೋಡಿ, ಒಂದು ಸಂಪ್ ಇದೆ, ಒಂದು ಬೋರ್ವೆಲ್ ಇದೆ. ಅದು ಪಾಯಿಂಟು. ಒಂದು ಕಾರ್ ಪಾರ್ಕಿಂಗು ಆರಾಮಾಗಿ ನಿಲ್ಲಿಸ್ಬೋದು. ನೋಡಿ, ನೋಡ್ತಾ ಇದ್ದೀರಾ, ಪಾರ್ಕಿಂಗಲ್ಲಿರೋ ವಾಲ್ಗೆಲ್ಲ ಫುಲ್ಲು ವಾಲ್ ಟೈಲ್ಸ್ ಹಾಕಿದ್ದಾರೆ. ನೀಟಾಗಿ ಇದು ಕ್ಲೀನ್ ಮಾಡ್ಕೋಬೋದು ಆರಾಮಾಗಿ, ಏನಾದ್ರು ಗಲೀಜಾದರೆ. ಇದು ಈಸ್ಟ್ ಫೇಸು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಗ್ರೌಂಡ್ ಫ್ಲೋರಲ್ಲಿರುವಂಥ ಮನೆ, ಸಿಂಗಲ್ ಬೆಡ್ರೂಮ್ ಇದು. ಗ್ರೌಂಡ್ ಫ್ಲೋರಲ್ಲಿರುವಂಥ ಮನೆಗೆ ಈಸ್ಟ್ಗೆ ಡೋರ್ ಇಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿರುವಂಥ ಮನೆಗೆ ನಾರ್ತ್ಗೆ ಡೋರ್ ಇಟ್ಟಿದ್ದಾರೆ. ಇದು ಬನ್ನಿ ಹಾಗಾದರೆ ಇವಾಗ ಒಳಗಡೆ ಹೋಗೋಣ. ಇದು ಸಿಂಗಲ್ ಬೆಡ್ರೂಮ್ ಹೌಸು. ನೀವು ಇವಾಗ ನೋಡ್ತಾ ಇರುವಂಥದ್ದು ಚೆನ್ನಾಗಿದೆ, ದೊಡ್ಡದಾಗಿದೆ. ಇದು ಸ್ವಲ್ಪ ಆರಾಮಾಗಿ ಒಂದು ಫ್ಯಾಮಿಲಿ ಇರ್ಬೋದು. ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಇದರಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ. ನೋಡಿ, POP ವರ್ಕ್ ಎಲ್ಲ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ನನ್ನ ಲೆಫ್ಟ್ ಸೈಡ್ಗೆ ಪೂಜಾ ರೂಮ್ ಬಂದಿದೆ ನೋಡಿ. ಅದ್ರ ಪಕ್ಕದಲ್ಲಿ ನಿಮಗೆ ಕಿಚನ್ ಇದೆ. ನೋಡಿ, ನೋಡ್ತಾ ಇದ್ದೀರಾ, ಕಿಚನ್ನು ಎಲ್ಲ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ನೋಡಿ ನೀಟಾಗಿ ವುಡ್ ವರ್ಕ್ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ 5 ಪೈಸದ ಕೆಲಸ ಇಲ್ಲ ಬೇರೆ. ಈ ಮನೆಯ ಫೇಸಿಂಗು ನಿಮಗೆ ಫೇಸಿಂಗ್ ಹೇಳಿಲ್ಲ, ಈಸ್ಟ್ ಫೇಸಿಂಗ್ ಬರುತ್ತೆ. ಇದು ಈ ಮನೆಯ ಫೇಸಿಂಗ್ ಈಸ್ಟ್ ಬರುತ್ತೆ. ಮತ್ತು ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಒಂದು ಸಿಂಗಲ್ ಬೆಡ್ರೂಮ್ ಹೌಸ್ನ ಡೋರ್ನ ಈಸ್ಟ್ಗೆ ಇಟ್ಟಿದ್ದಾರೆ. ನೋಡಿ, ವಾಶ್ರೂಮ್ ನೋಡ್ತಾ ಇದ್ದೀರಾ, ಟಾಯ್ಲೆಟು, ಸಿಂಗಲ್ ಟಾಯ್ಲೆಟ್ ಇದೆ ಈ ಮನೆಗೆ. ನೋಡಿ, ವುಡ್ ವರ್ಕ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಇದು ರೂಮ್. ಇದು ಸಿಂಗಲ್ ಬೆಡ್ರೂಮ್ ಅಂತ ಹೇಳಿದ್ನಲ್ಲ, ಗ್ರೌಂಡ್ ಫ್ಲೋರಲ್ಲಿ ಇದು ರೂಮ್. ಇದು ನೋಡಿ, ನೀಟಾಗೆಲ್ಲ ಒಳ್ಳೆ ಕ್ವಾಲಿಟಿ ವಾರ್ಡ್ರೋಬ್ ಮಾಡಿದ್ದಾರೆ. ಆರಾಮಾಗಿ ಎಲ್ಲ ಬಟ್ಟೆಗಳೆಲ್ಲ ಆರಾಮಾಗಿ ಇಟ್ಕೋಬೋದು ನೀವು. ನೋಡಿ, ಇದು ಹಾಲು ಇವಾಗ ನೋಡ್ತಾ ಇದ್ದೀರಾ. ಬನ್ನಿ ಹಾಗಾದರೆ ಹೊರಗಡೆ ಹೋಗೋಣ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಗ್ರೌಂಡ್ ಫ್ಲೋರ್ ನೋಡಿದ್ವಿ, ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಬನ್ನಿ. ಪ್ಯಾಸೇಜ್ ಅಷ್ಟೇ ನೀಟಾಗಿ 4 ಅಡಿ ಪ್ಯಾಸೇಜ್ ಬಿಟ್ಟಿದ್ದಾರೆ. ವಾಲ್ಗೆಲ್ಲ ಗ್ರ್ಯಾನೈಟ್ ಹಾಕಿದ್ದಾರೆ ಇದು ಫಸ್ಟ್ ಫ್ಲೋರಲ್ಲಿ. ಮತ್ತು ವುಡ್ಡಲ್ಲಿ ನಿಮಗೆ ನೋಡಿ, ಮೇಲ್ಗಡೆ ನೋಡ್ತಾ ಇದ್ದಾರೆ, ವುಡ್ಡಲ್ಲಿ ಫಿನಿಷ್ ಮಾಡಿದ್ದಾರೆ. ವುಡ್ಡು ಇದು ಬರುತ್ತೆ ನಿಮಗೆ, ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಬರುತ್ತೆ. ಅದು ಡೋರು ಅಷ್ಟೇ ಚೆನ್ನಾಗಿದೆ, ಒಂದು ಒಳ್ಳೆ ಕ್ವಾಲಿಟಿ ಡೋರು ಇರುವಂಥದ್ದು. ನೋಡಿ, ಇದೇ ಹಾಲ್. ಇದು ಲಿವಿಂಗ್ ಏರಿಯಾ ತುಂಬ ಚೆನ್ನಾಗಿದೆ. ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಾರೆ. TV ಇಡೋದಕ್ಕೆ ಮತ್ತು TV ಕ್ಯಾಬಿನೆಟ್ ಎಲ್ಲ ಒಂದು ಸ್ವಲ್ಪ ಕೆಲಸ ಯಾವುದು ಪೆಂಡಿಂಗ್ ಇಲ್ಲ. ನೀವು ಈಗ ನೋಡ್ತಾ ಇರುವಂಥದ್ದು ಫಸ್ಟ್ ಫ್ಲೋರಲ್ಲಿರುವಂಥ ಮನೇನ ನೋಡ್ತಾ ಇದ್ದೀರಾ ಇವಾಗ. ಇದು ಡಬಲ್ ಬೆಡ್ರೂಮ್ ಬರುತ್ತೆ ಈ ಮನೆಯಲ್ಲಿ. ಈಗ ನೋಡ್ತಾ ಇರುವಂಥದ್ದು ಕಿಚನ್. ಇದು ಕಿಚನಲ್ಲೂ ಅಷ್ಟೇ ಒಂದು ವುಡ್ಡಿಂದ ಒಳ್ಳೆ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ ಅದು. ನೋಡಿ, ಕಿಚನ್ದೆಲ್ಲ ನೀಟಾಗಿ ಮಾಡಿದ್ದಾರೆ, ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ. ಇದ್ರ ಖಾತಾ B ಖಾತಾ ಬರುತ್ತೆ. ಇದು ಖಾತಾ ನಿಮಗೆ ಹೇಳಿರಲಿಲ್ಲ, ಖಾತಾ B ಖಾತಾ ಬರುತ್ತೆ. ನೀವು ಆರಾಮಾಗಿ ರಿಜಿಸ್ಟರ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಈ ಖಾತಾ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡ್ಬೋದು ಆರಾಮಾಗಿ, ಏನು ತೊಂದರೆ ಏನಿಲ್ಲ. ಇದು ದೇವಮೂಲೆಗೆ ಇರುವಂಥ ರೂಮ್. ಇದು ಅದಕ್ಕೂ ವುಡ್ ವರ್ಕ್ ಮಾಡಿದ್ದಾರೆ.
ವಾರ್ಡ್ರೂಪ್ ಎಲ್ಲ ನೀಟಾಗಿ ಮಾಡಿ ಮುಗಿಸಿದ್ದಾರೆ ನೋಡಿ. ಒಂದು ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನು. ಇದು ರೋಡ್ ಸೈಡಿಗೆ ಬರುತ್ತೆ, ಈಸ್ಟ್ ಫೇಸ್ ಆಗಿರೋದ್ರಿಂದ ನಿಮಗೆ ದೇವಮೂಲೆಗೆ ಬಂದಿರುವಂಥ ರೂಮು, ಕಿಟಕಿ ಬಂದು ನಿಮಗೆ ರೋಡ್ ಸೈಡಿಗೆ ಬರುತ್ತೆ ನೋಡಿ. ಹಾಲ್ ನೋಡ್ತಾ ಇದ್ದೀರಾ, ಲಿವಿಂಗ್ ಏರಿಯಾ ಇದು. ಈ ಮನೆಯ ಅಡ್ರೆಸ್ ಬಂದು ನಿಮಗೆ ಡಿ ಗ್ರೂಪ್ ಹತ್ರ, ಮಾಗಡಿ ರೋಡ್ ಡಿ ಗ್ರೂಪ್ ಇದೆಯಲ್ಲ, ಅಲ್ಲಿ ಚಕ್ರನಗರ ಅಂತ ಬರುತ್ತೆ. ಏನಂದರೆ ಇದು ಡಿ ಗ್ರೂಪ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಇದು. ತುಂಬ ಚೆನ್ನಾಗಿದೆ ಈ ಲೇಔಟು ಅಷ್ಟೇ. ಬನ್ನಿ ಹಾಗಾದರೆ ಈಗ ರೂಮ್ ಕಡೆ ಹೋಗೋಣ. ಮಾಸ್ಟರ್ ಬೆಡ್ರೂಮು ಇದು ಬಂದು ನಿಮಗೆ ಹಾಲ್ಗೆ ಅಟ್ಯಾಚ್ ಆಗಿರುವಂಥ ಟಾಯ್ಲೆಟ್ ಇದು, ವಾಶ್ರೂಮು. ರೂಮ್ಗೆ ಒಂದು ಟಾಯ್ಲೆಟ್ ಬಂದಿದೆ ಅಟ್ಯಾಚ್ ಆಗಿರುವಂಥದ್ದು. ಈ ಮನೆ ಏನು ನೋಡ್ತಾ ಇದ್ದೀರಾ, ಇದು ಫಸ್ಟ್ ಫ್ಲೋರಲ್ಲಿರುವಂಥದ್ದು, ಡಬಲ್ ಬೆಡ್ರೂಮ್ ಇದೆ ಇದರಲ್ಲಿ. ಈ ಜಾಗ ಬಂದು ನೋಡಿ, ಇದು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಜಾಗ ಬಿಟ್ಟಿದ್ದಾರೆ. ಇದು ಲೆಫ್ಟ್ ಸೈಡಲ್ಲಿ ವಾಷಿಂಗ್ ಮಿಷಿನ್ ಇಡ್ಬೋದು ಅಲ್ಲಿ. ಇದು ರೂಮ್, ಇದು ಮಾಸ್ಟರ್ ಬೆಡ್ರೂಮು. ಈ ರೂಮ್ಗೆ ಅಟ್ಯಾಚ್ ಆಗಿರುವಂಥದ್ದು ಒಂದು ಟಾಯ್ಲೆಟ್ ಇದೆ ಇದಕ್ಕೆ, ಈ ರೂಮ್ಗೆ ಅಟ್ಯಾಚ್ ಆಗಿ ನೋಡಿ. ನೋಡ್ತಾ ಇದ್ದೀರಾ, ವುಡ್ ವರ್ಕು ನೀಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಕಲರೆಲ್ಲ. ಈಗ ನೋಡ್ತಾ ಇರುವಂಥದ್ದು ಅಟ್ಯಾಚ್ ಆಗಿರುವಂಥದ್ದು ಇದು ಟಾಯ್ಲೆಟ್ ಇದು. ಈ ರೂಮ್ಗೆ, ಮಾಸ್ಟರ್ ಬೆಡ್ರೂಮ್ಗೆ ಇದು ಅಟ್ಯಾಚ್ ಆಗಿದೆ. ಬನ್ನಿ ಹಾಗಾದರೆ ಇವಾಗ ಹೋಗೋಣ ನೋಡಿ. ನೋಡ್ತಾ ಇದ್ದೀರಾ ಹಾಲು, ಇನ್ನೊಂದು ಸಲ ಬನ್ನಿ ಹೊರಗಡೆ ಮೇಲೆ ಹೋಗೋಣ ಇವಾಗ. ಇದು ಗ್ರೌಂಡು ಫಸ್ಟ್ ಅಷ್ಟೇ ಇರೋದು, 3rd ಫ್ಲೋರ್ ಇಲ್ಲ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಪ್ರತಿಯೊಬ್ಬರು ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡೇ ಮಾಡ್ತಾರೆ ನೋಡಿ. ನೋಡ್ತಾ ಇದ್ದೀರಾ, ಇಲ್ಲೊಂದು ಸ್ವಲ್ಪ ಕೆಲಸ ಇದೆ. ಬಟ್ಟೆ ಒಗೆಯೋದಕ್ಕೆ ಒಂದು ಕಲ್ಲು ಹಾಕಬೇಕು, ಇನ್ನೂ ಹಾಕಿಲ್ಲ ಅವರು. ಮತ್ತು ಟ್ಯಾಂಕ್ ಕೂಡ ಇಟ್ಟಿಲ್ಲ ಇನ್ನೂ ನೋಡಿ. ನೋಡೋದಲ್ಲ, ಟ್ಯಾಂಕ್ ಇಟ್ಟಿಲ್ಲ. ಇಲ್ಲ, ಇಲ್ಲಿ ಕಲ್ಲು ಹಾಕಿದ್ದಾರೆ, ಆ ಕಡೆ ಹಾಕಬೇಕಾಯ್ತು, ಈ ಸೈಡ್ ಹಾಕಿದ್ದಾರೆ ನೋಡಿ. ಇನ್ನೊಂದು ಸಲ ನೋಡ್ತಾ ಇದ್ದೀರಾ, ಇದು ವಾಲ್ಗೆಲ್ಲ ನೀಟಾಗಿ ವಾಲ್ ಟೈಲ್ಸ್ ಹಾಕಿದ್ರು ಫಸ್ಟ್ ಫ್ಲೋರಲ್ಲಿ. ನಿಮಗೆ ಆವಾಗಲೇ ನಿಮಗೆ ತೋರಿಸ್ಲಿಲ್ಲ, ಇದು ಸಿಲಿಂಡ್ರ್ ಇಡೋದಕ್ಕೆ ಮೆಟ್ಲು ಕೆಳಗಡೆ ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನೋಡಿ, ಆವಾಗಲೇ ನಿಮಗೆ ತೋರಿಸಿಲ್ಲ ಇದನ್ನು ಗಾಳಿ ಬೆಳಕು ಬರೋದಕ್ಕೆ ಸೆಟ್ ಬ್ಯಾಕು ನೋಡಿ. ಇದು ಪಾರ್ಕಿಂಗ್ ಏರಿಯಾ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.